ಕರಡಿ ಸಂಗಣ್ಣಗೆ ಗಾಳ ಹಾಕೋದಕ್ಕೆ ಕೈ ನಾಯಕರು ಭಾರಿ ಸರ್ಕಸ್ ಮಾಡಿದ್ದಾರೆ. ಅದರ ಭಾಗವಾಗಿ ಸಂಗಣ್ಣ ಅವರ ಮನೆಗೆ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಭೇಟಿ ಕೊಟ್ಟರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಸಂಗಣ್ಣ ಕರಡಿ ಮನೆಗೆ ಹಿಟ್ನಾಳ್ ಭೇಟಿ. ಸಂಗಣ್ಣ ಅವರ ಭೇಟಿಯಾಗಿ ಕಾಲಿಗೆ ಬಿದ್ದು ಆಶೀರ್ವಾದ ಕೂಡ ಪಡೆದಿದ್ದಾರೆ ರಾಜಶೇಖರ್ ಹಿಟ್ನಾಳ್. ಕರಡಿ ಸಂಗಣ್ಣ ದಂಪತಿಯನ್ನ ಸನ್ಮಾನಿಸಿದ್ರು ರಾಜಶೇಖರ್ ಹಿಟ್ನಾಳ್. ಬಿಜೆಪಿ ಟಿಕೆಟ್ ಸಿಗದಕ್ಕೆ ಒಂದು ಕಡೆ ಮುನಿಸ್ಕೊಂಡಿದ್ದಾರೆ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ ಎನ್ನುವಂತಹ ಸುಳಿವುಗಳು ಸಿಗ್ತಾ ಇದೆ. ಕಾಂಗ್ರೆಸ್ ನಾಯಕರುಗಳು ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಕೂಡ ಕರಡಿ ಸಂಗಣ್ಣ ಅವರ ಮನೆಗೆ ಭೇಟಿ ಕೊಟ್ಟಿರೋದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ರಿಪೋರ್ಟರ್ ದೊಡ್ಡೇಶ್ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ಕಾಂಗ್ರೆಸ್ನ ನಾಯಕರುಗಳ ಪ್ರಯತ್ನ ಒಂದು ಕಡೆಯಾದ್ರೆ, ಈಗ ಕಾಂಗ್ರೆಸ್ನ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಗೂ ಮುನ್ನ ಕರಡಿ ಸಂಗಣ್ಣ ಅವರ ಮನೆಗೆ ಭೇಟಿ ಕೊಡ್ತಾರೆ ಅಂತಂದ್ರೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆಯಾ ಅಂತ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆಯ ವಿಚಾರಕ್ಕೆ? ಖಂಡಿತವಾಗಿ ಪ್ರತಿಮಾ, ಏನು ಕಳೆದ ಒಂದು ವಾರದಲ್ಲಿ ಕೂಡ ನಿರಂತರವಾಗಿ ಕಾಂಗ್ರೆಸ್ನ ನಾಯಕರು ಕರಡಿ ಸಂಗಣ್ಣ ಅವರನ್ನ ಕಾಂಗ್ರೆಸ್ಗೆ ಸೆಳೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏನು ಈ ಹಿಂದೆ ಸಂಗಣ್ಣ ಕರಡಿ ಅವರು ಜೆಡಿಎಸ್ ಇದ್ದ ಸಂದರ್ಭದಲ್ಲಿ ಅವರನ್ನ ಬಿಜೆಪಿ ಕರ್ಕೊಂಡು ಬಂದಂತವರು ಲಕ್ಷ್ಮಣ್ ಸವದಿ ಅವರು. ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಈಗ ಲಕ್ಷ್ಮಣ್ ಸವದಿ ಅವರು ಕೂಡ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವಾಗ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗ್ತದೆ, ಕೂಡಲೇ ಏನು ಮಧ್ಯಪ್ರವೇಶವನ್ನ ಮಾಡ್ತಾರೆ ಲಕ್ಷ್ಮಣ್ ಸವದಿ ಅವರು. ಸಂಗಣ್ಣ ಕರಡಿ ಅವರ ಬಗ್ಗೆ ಕೂಡ ಅವರು ಅನೇಕ ವೇದಿಕೆಗಳಲ್ಲಿ ಕೂಡ ಅವರು ಅವರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಅಂತ ಒಂದು ಮಾತುಗಳನ್ನು ಹೇಳ್ತಾರೆ. ಕರಡಿ ಸಂಗಣ್ಣರಿಗೆ ಟಿಕೆಟ್ ಮಿಸ್ ಆಗಬಾರ್ದಾಗಿತ್ತು, ಆದ್ರೆ ಬಿಜೆಪಿ ಅವರು ಅವ್ರನ್ನ ಟಿಕೆಟ್ ಅನ್ನ ಕೈ ತಪ್ಪಿಸುವ ಮೂಲಕ ಅವರಿಗೆ ಒಂದು ಅನ್ಯಾಯವನ್ನ ಮಾಡಿದ್ದಾರೆ ಅಂತ ಅನೇಕ ವೇದಿಕೆಗಳಲ್ಲಿ ಕೂಡ ಹೇಳ್ಕೊಂಡ್ರು. ಅದರ ಭಾಗವಾಗಿ ಏನು ಲಕ್ಷ್ಮಣ್ ಸವದಿ ಅವರು ಕೂಡ ಕಳೆದ ಒಂದು ವಾರದಲ್ಲಿ ಕೂಡ ಕರಡಿ ಸಂಗಣ್ಣ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇಟ್ಕೊಂಡು, ಜೊತೆಗೆ ಹೈಕಮಾಂಡ್ ಜೊತೆ ಕೂಡ ನಿರಂತರ ಸಂಪರ್ಕದಲ್ಲಿ ಇಟ್ಕೊಂಡು ಅವ್ರನ್ನ ಕಾಂಗ್ರೆಸ್ಗೆ ಕರೆತರುವಲ್ಲಿ ಬಹುಮುಖ್ಯ ಒಂದು ಪಾತ್ರವನ್ನು ಕೂಡ ವಹಿಸಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು. ಅದರ ಭಾಗವಾಗಿ ಯಾವಾಗ ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಒಂದು ಸಂದರ್ಭಗಳು ಆರಂಭವಾಗ್ತವೆ. ಆ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಈಗಾಗಲೇ ಅನೇಕರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಅದು ಹಾಲಿ ನಗರಸಭೆ ಸದಸ್ಯರಿರ್ಬೋದು, ಮಾಜಿ ನಗರಸಭೆ ಸದಸ್ಯರು, ಹೀಗೆ ವಿವಿಧ ಘಟಕಗಳ ಅಧ್ಯಕ್ಷರು ಕೂಡ ರಾಜೀನಾಮೆಯನ್ನು ಸಲ್ಲಿಸಿ ಅವರೆಲ್ಲರೂ ಕೂಡ ಈಗ ಕಾಂಗ್ರೆಸ್ಗೆ ಜಾಯ್ನ್ ಆಗಿದ್ದಾರೆ. ಅದರ ಭಾಗವಾಗಿ ಏನು ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂತದ್ದು ಇನ್ನೇನು ನಾಳೆ ಅಥವಾ ನಡೆದು ಒಂದೆರಡು ದಿನದಲ್ಲಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂತ ಏನು ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಮನೆಗೆ ಸ್ವತಃ ಏನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ರಾಜಶೇಖರ್ ಹಿಟ್ನಾಳ್ ಕೂಡ ಈಗ ಅವ್ರನ್ನ ಭೇಟಿಯಾಗಿ ಅವರ ಒಂದು ಕಾಲು ಮುಗಿಯುವ ಒಂದು ಮೂಲಕ ಒಂದು ಆಶೀರ್ವಾದ ಪಡೆದುಕೊಂಡು, ಜೊತೆಗೆ ದಂಪತಿಗೂ ಕೂಡ ಸನ್ಮಾನ ಮಾಡಿ ಅವರು ಹಿರಿಯರಿದ್ದಾರೆ ಅಂತೇಳಿ ಅವರಿಗೆ ನಮಗೆ ಆಶೀರ್ವಾದ ಮಾಡ್ತಾರೆ ಒಂದು ವಿಶ್ವಾಸ ಇದೆ ಅಂತೇಳಿ ಮಾತುಗಳನ್ನ ಆಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ಗೆ ಈಗ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತೇಳಿ. ಏನಂತ ಹೇಳಿದ್ರೆ, ಕಳೆದ 2 ಲೋಕಸಭಾ ಚುನಾವಣೆಗಳಲ್ಲಿ ಸಂಗಣ್ಣ ಕರಡಿ ಅವರು ಗೆದ್ದಿದ್ರು. ಆ ಒಂದು 2 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಿಟ್ನಾಳ್ ಕುಟುಂಬದವರೇ ಅವರ ಎದುರಾಳಿಗಳಾಗಿದ್ರು. ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಸಂಗಣ್ಣ ಕರಡಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗತ್ತದ್ದು ಸಹಜವಾಗಿ ಕಾಂಗ್ರೆಸ್ಗೆ ಹೆಚ್ಚು ಬಲವನ್ನು ತಂದುಕೊಡ್ತದೆ. ಮತ್ತೊಂದು ಕಡೆ ಇದು ಬಿಜೆಪಿಯು ಕೂಡ ಒಂದಿಷ್ಟು ಮತಗಳನ್ನ ಕಡಿಮೆ ಆಗೋದ್ರಲ್ಲಿ ಯಾವುದೇ ರೀತಿ ಒಂದು ಅನುಮಾನ ಇಲ್ಲ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ದೊಡ್ಡೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.